ಹರಿಹರ ನಗರದಲ್ಲಿ ಇಂದು ಕ್ಷೇತ್ರ ಪಾಲಕ ಶ್ರೀ ಹರಿಹರೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ಜರುಗಿತು. ಈ ಸಂದರ್ಭದಲ್ಲಿ ಸಾವಿರಾರು ಸಂಖ್ಯೆಯ ಭಕ್ತರು ಜಮಾಯಿಸಿದ್ರು. ಸಮಯ ಸುಮಾರು 10:30ರಿಂದ ಪ್ರಾರಂಭಗೊಂಡು 11:30ಕ್ಕೆ ರಥ ಬೀದಿಯಲ್ಲಿ ರಥ ಸಾಗಿ ಮರಳಿ ತನ್ನ ಸ್ವಸ್ಥಾನವನ್ನು ಸೇರುತ್ತೆ. ಈ ಒಂದು ರಥೋತ್ಸವದಲ್ಲಿ ಶ್ರೀ ಮೈಲಾರಲಿಂಗೇಶ್ವರ ಹಾಗೂ ದೇವರಗುಡ್ಡಕ್ಕೆ ನಡೆದುಕೊಳ್ಳುವ ಸಾವಿರಾರು ಸಂಖ್ಯೆಯ ಭಕ್ತರು ಹರಿಹರೇಶ್ವರನ ರಥೋತ್ಸವದಲ್ಲಿ ಪಾಲ್ಗೊಂಡು ಇಂದು ಹರಿಹರೇಶ್ವರನ ಸನ್ನಿಧಾನದಲ್ಲಿ ಉಳಿದುಕೊಂಡು ನಾಳೆ ಇಲ್ಲಿಂದ ದೇವರಗುಡ್ಡ ಮೈಲಾರಕ್ಕೆ ತೆರಳುತ್ತಾರೆ. ಕೋಟೆ ಹರಿಹರ ಇವರ ಆಶ್ರಯದಲ್ಲಿ ಹರಿಹರೇಶ್ವರ ರಥೋತ್ಸವ ಅಂಗವಾಗಿ ಅನ್ನದಾನ ಕಾರ್ಯಕ್ರಮವನ್ನು 9 ವರ್ಷಗಳಿಂದ ಯಶಸ್ವಿಯಾಗಿ ನೆರವೇರಿಸಿಕೊಂಡು ಬರ್ತಾ ಇದೆ. ಕಳೆದ 9 ವರ್ಷಗಳಿಂದ ಪರಸ್ಥಳದಿಂದ ಬರ್ತಕ್ಕಂಥ 10 ರಿಂದ 15 ಸಾವಿರ ಭಕ್ತರಿಗೆ ಅನ್ನದಾನವನ್ನು 15 ವರ್ಷಗಳಿಂದ ಬೇರೆ ಸಂಘಗಳ ಆಶ್ರಯದಲ್ಲಿ ಇದೇ ಸ್ಥಳದಲ್ಲಿ ಹಾಗೂ ಹರಿಹರ ನಗರದ ಸಮಸ್ತ ನಾಗರಿಕರು ಶ್ರೀ ಹರಿಹರೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗಲಂತೆ ಈ ದಿನ ರಥೋತ್ಸವದಲ್ಲಿ ಪಾಲ್ಗೊಂಡು ರಥ ಎಳೆಯುವ ಸಂದರ್ಭದಲ್ಲಿ ಬಾಳೆಹಣ್ಣು, ಉತ್ತುತ್ತಿ ಹೀಗೆ ಹಲವು ಬಗೆಯ ಸೇವೆಗೆ ತಂದ ಹಣ್ಣು ಹಂಪಲುಗಳನ್ನು ಶ್ರೀ ಶ್ರೀ ಹರಿಹರೇಶ್ವರನ ರಥಕ್ಕೆ ಎಸೆದು ತೆಂಗಿನಕಾಯಿಗಳನ್ನು ರಥದ ಚಕ್ರಕ್ಕೆ ಹೊಡೆದು ತಮ್ಮ ಭಕ್ತಿಯನ್ನು ಸ್ವಾಮಿಗೆ ಅರ್ಪಿಸುತ್ತಾರೆ. ಹಾಗೂ ಈ ಒಂದು ರಥೋತ್ಸವದ ಸಂದರ್ಭದಲ್ಲಿ ಹಲವು ಸಂಘ ಸಂಸ್ಥೆಯ ಪದಾಧಿಕಾರಿಗಳು ರಥೋತ್ಸವಕ್ಕೆ ಬಂದ ಭಕ್ತರಿಗೆ ಪ್ರಸಾದ, ಪಾನಕ, ಮಜ್ಜಿಗೆ, ತಂಪು ಪಾನೀಯ ಹೀಗೆ ಹಲವು ಬಗೆಯ ಪದಾರ್ಥಗಳನ್ನು ನೀಡಿ ಸ್ವಾಮಿಯ ಕೃಪೆಗೆ ಪಾತ್ರರಾಗ್ತಾರೆ. ಭಕ್ತಾದಿಗಳು ಬಹಳ ಯಾವುದೇ ಕಾರಣಕ್ಕೂ ನೋಟ್ಲುಗಳು ಮಾಡಬಾರ್ದು. ನಾವು ವಿಶೇಷವಾಗಿ ಹೇಳ್ತೀನಿ, ಪೊಲೀಸ್ ಇಲಾಖೆಯಿಂದ ನೋಟ್ಲುಗಳು ಮಾಡೋದ್ರಿಂದ ದಯಮಾಡಿ ಏನಾದರೂ ಕಲ್ಪಿಸ್ತೀರಾ ಸಮಾಧಾನ ಬಂದು ದರ್ಶನ ಮಾಡಿ ಏನು ತೊಂದರೆ ಇಲ್ಲ. ಸಂದರ್ಭದಲ್ಲಿ ಬಹಳ ಕಲ್ಪನೆಗಳಾಗ್ತದೆ. ದಯಮಾಡಿ ಮೊಬೈಲ್ಗಳನ್ನೆಲ್ಲ ಕೈಯಲ್ಲಿಟ್ಕೊಳ್ಳಿ. ನಮ್ಮ ಏನು ಸಿಬ್ಬಂದಿಗಳಿದ್ದಾರೆ ಎಲ್ಲ ಭಕ್ತಾದಿಗಳನ್ನ ಇಷ್ಟೇ ಚೆನ್ನಾಗಿ ಮೆಂಬರ್ಶಿಪ್ ಆಗಿದೆ, ಅನುಕೂಲ ಆಗ್ತದೆ. 1,500 ರೂಪಾಯಿ ಹಾಗೂ ದೇವಸ್ಥಾನದ ಟ್ರಸ್ಟ್ ಕಮಿಟಿಯವರು ಬಹಳ ದೂರದ ಊರುಗಳಿಂದ ಬಂದಂತಹ ಭಕ್ತರಿಗೆ ವಿಶೇಷ ಅನ್ನಪ್ರಸಾದ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಇದು ಸುಮಾರು ಸಂಜೆಯವರೆಗೂ ನಡೆಯುತ್ತಾನೆ ಇರುತ್ತೆ. ಬಂದಂತಹ ಭಕ್ತರು ಸ್ವಾಮಿಯ ಆಶೀರ್ವಾದವನ್ನು ಪಡೆದುಕೊಂಡು ಪ್ರಸಾದವನ್ನು ಸ್ವೀಕರಿಸಿ ತಮ್ಮ ಮನೆಗಳಿಗೆ ತೆರಳುತ್ತಾರೆ.
ಕ್ಯಾಮರಾಮ್ಯಾನ್ ಹಜರತ್ ಅಲಿ ಜೊತೆ ವರದಿ ಎಲ್ ತಿಪೇಶ್, ಕರ್ನಾಟಕ ಪವರ್ ನ್ಯೂಸ್ 1 ಹರಿಹರ.